ಲಕ್ಷ್ಮಣ ಸಕ್ರಪ್ಪ ಅಂತ ಹೇಳ್ರಿ, ಊರು ನಾಗನೂರು ರೀ, ತಾಲೂಕು ಮೂಡ್ಲಗಿ, ಜಿಲ್ಲಾ ಬೆಳಗಾವಿ ರೀ. ನಾವು ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡೋಕತ್ತಿ ಇಲ್ಲಿಂದ 2006 ಮಾಡ್ತಿದ್ವಿ ರೀ. ಇಲ್ಲಿಗ ಈಗ 15 ವರ್ಷದಿಂದ ಈ ಸಾವಯವ ಕೃಷಿ ಮಾಡ್ಕೊತ ಬಂದು ಕಿಚನ್ ಏನು ಮಾಡಿ ಸಮಗ್ರ ಕೃಷಿ ಮಾಡ್ಬೇಕತ್ತೆ ಕಿಚನ್ ವಿಚಾರ ಬಂದಾಗ ನಾವೇನು ಮಾಡಿದ್ರಿ, ಈಗ ಈ ಪ್ಲಾಟ್ದಾಗ ಏನೈತ್ರಿ, ಪೇರು, ಪಪ್ಪಾಯಿ, ಮುಂದೆ ಬಾಳೆ, ಬಾರ್ಡರ್ ಲೈನ್ಗೆ ಸಾಗವಾಣಿ, ಮುಂದೆ ನುಗ್ಗಿ ಈ ಟೈಪ್ ಎಲ್ಲ ಮಾಡ್ಕೊಂಡ್ರೆ ಹೆಂಗೆ ರೀ, ಋತು ಆಧಾರಿತ ಬೆಳೆ ಮಾಡಿದ್ರೆ ಒಂದಿಲ್ಲ ಒಂದು ಕೈ. ಈಗ ರೈತರು ಏನು ಮಾಡ್ಯಾರ, ಎಲ್ಲರೂ ಒಂದು ಬೆಳೆ ಯಾರು ಮಾಡೋಣಪ್ಪ ಅಂದ್ರೆ ಎಲ್ಲರೂ ಕಬ್ಬ, ಅರಿಶಿನ ಹಿಂಗೆ ಗೊಂಜಾಳ ಹಿಂಗೆಲ್ಲ ಮಾಡ್ಕಿದಿಂದ ರೈತರು ಮಾಲ್ ಬರಗುಡ್ದ ಮಾರ್ಕೆಟ್ದಾಗ ರೇಟ್ ಬಿತ್ತಾರೆ, ಏನಕ್ಕೆ ರೈತರು ಲಾಸ್ ಆತ ತೆಗ್ಸಿಂದ ಆತ್ಮಹತ್ಯೆ ಹೋಗೋ ಲೆಕ್ಕಕ್ಕೆ ಬರ್ತಾನೋ. ಆ ವಿಚಾರಕ್ಕೆ ನಾವು ಈಗ ಬಂದು ಎಲ್ಲ ರೈತರಿಗೆ ಏನು ಇದು ಮಾಡತ್ತಂದ್ರೆ ಅವೇರ್ನೆಸ್ ಮೂಡಿಸೋದೇನು ರೀ, ಋತು ಆಧಾರಿತ ಬೆಳೆ ಮಾಡಿರಿ. ಒಂದು ಬೆಳೆ ಇದ್ರೂ ಒಂದು ಬೆಳೆದ ಆದಾಯ ಬಂದ್ರೂ ಒಂದು ಬೆಳೆ ನಕ್ಕಿ ರೇಟ್ ಹತ್ತೈದು ತೆಗ್ಸಿಂದ ತಯಾರು ಮಾಡಿ ಪೌಷ್ಟಿಕ ಆಹಾರ ತಿನ್ಬೇಕಾದ್ರೆ ಏನು ಮಾಡಿದ್ರಿ, 7 ಥರ ಕಾಳು ಬೆಳ್ಕೋದ್ರಿ ಸರ್. ಉದ್ದ, ಹೆಸರು, ಅಲಸಂದಿ, ತೊಗರಿ, ಕಡಲೆಬೇಳೆ ಇಂಥ ಒಂದು 7 ಥರ ಬೆಳ್ಕೋದ್ರಿ. ಇಲ್ಲಿ ಪಲ್ಯದಾರಲ್ಲ ಇವ ನೋಡಿರಿ ಸರ್, ಈ ಪಲ್ಯಗಳು ಏನಾರು ಈ ಪಲ್ಯ ತಿಂತಾರೆ. ಈ ಹರಿವೆ ಪಲ್ಯ ಆತ್ರಿ, ಪುಂಡಿ ಪಲ್ಯ ಅದು ಮುಂದೆ ಪುಂಡಿ ಪಲ್ಯ ಆತ್ರಿ, ಮೆಂತ್ಯ ಆಯ್ತು, ಸಬ್ಬಸಿಗೆ ಆಯ್ತು, ಇಂಥ ಒಂದು 7 ಥರ ಬೆಳ್ಕೊ ಅಂತ ಹೇಳ್ತೀವಿ ರೀ. ಮುಂದೆ ಒಂದು 7 ಥರ ಕಾಯಿ ಪಲ್ಯ ತಿನ್ನಿಸ್ರಿ, ಬದ್ನಿ ಗಿಡ, ಹೀರಿಕಾಯಿ, ಬೆಂಡೆಕಾಯಿ, ಚೌಳಿಕಾಯಿ ಇಂಥ ಒಂದು 7 ಥರ ಮಾಡ್ಕೊಂಡು ನಮಗೇನಾಗೈತಿ ಸಮತೋಲನ ಆಹಾರ ಸಿಗ್ತೈತಿ. ದಿವ್ಸಕ್ಕೆ 3 ವೆರೈಟಿಯರು ಸಿಗ್ತೀರಿ. ಒಂದು ದ್ವಿದಳ ಧಾನ್ಯ ಸಿಗ್ತೀರಿ, ಒಂದು ತಪ್ಪಲ ಪಲ್ಯ ಸಿಗ್ತೀರಿ, ಒಂದು ಕಾಯಿ ದಿನ ಸಿಗ್ತೀರಿ. ದಿವ್ಸಕ್ಕೆ 7 ಥರ ಆದ್ರೆ ಏನಾಗೈತಿ, 7 ದಿವ್ಸಕ್ಕೆ ಒಂದು ವೆರೈಟಿ ಸಿಗ್ತೈತಿ ರೀ ನಮಗೆ. ಅದು ಎಲ್ಲ ಪೌಷ್ಟಿಕ ಆಹಾರ ಸಿಕ್ಕಂಗೆ ತೆಗ್ಸಿಂದ ಇದನ್ನು ಮಾಡ್ತೀರಿ. ಇದ್ರ ಹೆಸರು ಲಿಪಿಯಾ ಸಿಟ್ರಿಯೋಡೋರ ತೆಗ್ಸಿಂದ ನಮ್ಮ ಲೋಕಲ್ ಆಡು ಭಾಷೆದಾಗ ಇದು ಬಬಲ್ ಗಮ್ ಅಂತ ಇದು. ಇಲ್ಲಿಂದ ಹೆಂಗೆ per kg 100 ರೂಪೀಸ್ದಂಗೆ ಅಗ್ರಿಮೆಂಟ್ ಇತ್ತು ರೀ. ಈ ಜರ್ಮನ್ಗೆ ಹೋಗಿತ್ತು ಸರ್, ಟ್ರಾನ್ಸ್ಪೋರ್ಟೇಷನ್ ಅವ್ರದ್ರೆ ಹೋಯ್ತು. ಇಲ್ಲಿ ನಮ್ಮ ಹೊಲ್ದಾಗ ತೂಕ ಮಾಡಿಕೊಡ್ತಿದ್ವಿ, ಟ್ರೈ ಮಾಡಿ. ಮೂಡಲಗಿ ತಾಲೂಕಿನ ನಾಗನೂರಿನ ಲಕ್ಷ್ಮಣ್ ಸಕ್ರೆಪ್ಗೋಡ್ ಇವರು ವಿಷಮುಕ್ತ ಪರಿಸರ ಸಾವಯವ ಬೆಲ್ಲಕ್ಕೆ ಸಾಕಷ್ಟು ಬೇಡಿಕೆಗೆ ಮಾದರಿಯಾದಂತಹ ರೈತ. ವೀಕ್ಷಕರೇ, ಸಾವಯವ ಕೃಷಿ ಅಳವಡಿಸಿಕೊಂಡು ಮಾದರಿ ರೈತ ಎನ್ನುವ ಹೆಗ್ಗಳಿಕೆ ಲಕ್ಷ್ಮಣ್ ಅವರು ಪಡೆದಿದ್ದಾರೆ. 12 ಎಕರೆ ಭೂಮಿ ಹೊಂದಿರುವ ಅವರು ಕಬ್ಬು, ಗೋವಿನ ಜೋಳ, ಬಾಳೆ, ಪೇರಲ, ಪಪ್ಪಾಯಿ ಬೆಳೆಗಳ ಜೊತೆಗೆ ವಿವಿಧ ಮಿಶ್ರ ಬೆಳೆಗಳ ಕೃಷಿ ಮಾಡಿ ಸಂತೃಪ್ತಿ ಕಂಡುಕೊಂಡಿದ್ದಾರೆ. ಬಿಕಾಂ ಪದವಿ ಮುಗಿಸಿ ತಂದೆ ಈರಪ್ಪನ ಅವರ ಪ್ರೇರಣೆಯಿಂದ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. ಎಲ್ಲರೂ ಈ ಪಪ್ಪಾಯಿ ಹಚ್ಚಿದಾಗ ಇದ್ರ ಏಜ್ ಒಟ್ಟು 18 ತಿಂಗಳಾಗ ಒಂದು ಹಚ್ಚಿದ 8 ತಿಂಗಳು ಕಾಯಿ ಸ್ಟಾರ್ಟ್ ಆಕೈತಿ, 1 ವರ್ಷ ಕಾಯಿ ತಗೊಂಡು ಬಿಡ್ತಾರೆ. ಆದ್ರೆ ನಾವು ಇದ್ರಾಗ ಪ್ರಯೋಗ ಮಾಡಿದ್ವಿ ಏನಂದ್ರೆ ರೀ, ಇದನ್ನೇ ಡೆವಲಪ್ ಮಾಡಿ ಕಿಸಿಂದ ಇದು 10 ವರ್ಷ ಗಂಟಲು ಕಾಯ್ಬೋದು ತೆಗಿನ ಒಂದು ವಿಚಾರ ಬಂದಿದೆ. ಅಂದಾಗ ಇದನ್ನು ಕಟ್ ಮಾಡಿ ಕಿಸಿಂದ ಇಲ್ಲೊಂದು ಸ್ವಲ್ಪ ಮಣ್ಣು ಹಾಕಿಬಿಡ್ರಿ, ಹಂಡಿ ಅದು ಅಥವಾ ಕಲಿಸಿಬೇಕಾದ್ರೆ ಮಣ್ಣು ಹಾಕಿಬಿಟ್ರಿ. ನಮಗೆ 2 ಕಾದು ನೋಡಿದ್ರೆ ಅಂದರೆ ಇದ್ರ ಇಲ್ಡಿ ಎಷ್ಟು ಬರೋದು ಇದನ್ನು ನೋಡಿದ್ರಿ. ಒಂದ್ರಾಗ 1 ಕಾದು ನೋಡಿದ್ರಿ, ಮುಂದೆ ಒಂದ್ರಾಗ 4 ಕಾದು ನೋಡಿದ್ರಿ. ಆದರೆ ನೀವು ಈಗ ನಾವೇನೈತ್ರಿ, ಒಂದು ಗಿಡ 50 ಕಾಯಿ ಆದ್ರೂ ಒಂದು 2 kg, ಒಂದು 50 ಕಾಯಿ ಆದ್ರೂ 1 ಕ್ವಿಂಟಲ್ ಕಾಯಿ ಆತ್ರಿ. 1 ಕ್ವಿಂಟಲ್ ಕಾಯಿ ಇದ್ದಾಗ ನಮ್ದು ಇದು 10 ರೂಪಾಯಿ ಅಗ್ರಿಮೆಂಟ್ ಇರ್ತದೆ ರೀ. ಬೈಬ್ಯಾಕ್ ಸಿಸ್ಟಮ್ದಾಗ 10 ರೂಪಾಯಿ ಅಗ್ರಿಮೆಂಟ್ ಕೊಡೋದಂದ್ರೆ 50 ಕಾಯಿ ಆದ್ರೂ 2 kg ಕಾಯಿ ಆದ್ರೂ 1 ಕ್ವಿಂಟಲ್ ಕಾಯಿ ಹಾಕತ್ರಿ. 1 ಕ್ವಿಂಟಲ್ ಕಾಯಿ ಆದಾಗ 10 ರೂಪಾಯಿ ಹಂಗೆ ಮಾಡಿದ್ರು 1,000 ರೂಪಾಯಿ ಒಂದು ಗಿಡಕ್ಕೆ ನಕ್ಕಿ ಆತಾರ. 1 ಎಕರೆ ಪ್ರದೇಶದಾಗ 1,000 ಗಿಡ ಕೂತಿರ್ತಾವ್ರಿ. 1,000 ಗಿಡ ಕೂತಾಗ 1 ಎಕರೆಗೆ ಆಟೋಮೆಟಿಕ್ 200 ಗಿಡ ನಾವು ಯಾರು ನಮ್ಮ ಮನೆಗೆ ಆಯ್ತು ನಾವು ಬಂದವ್ರಿಗೆ ಹೋದವ್ರಿಗೆ ಯೂಸ್ ಮಾಡಿದ್ರು 800 ಗಿಡದ ಆದಾಯ ನಕ್ಕಿ ಉಳಿದೈತೆ. ನಾವು ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಗದಿ ಆರಾಮ. ಈ ಕಬ್ಬಿನಾಗ ಒಳ್ಳೆಯಾರ ಒಂದು 100 ಟನ್ ಬೆಳೆಸೋಕೆ ಶತಪ್ರಯತ್ನ ಪಟ್ಟಾಗ 3 ಲಕ್ಷ ತಗ ಬರೋದ್ರಿ. ಇದ್ರಾಗ 5 ರಿಂದ 6 ಲಕ್ಷ ರೂಪಾಯಿ ಎಲ್ಲ ನೆಟ್ ಖರ್ಚು 5 ರಿಂದ 6 ಲಕ್ಷ ರೂಪಾಯಿ ಉಳಿಸ್ಬೋದು ತೆಗೆದು ನಾವು ವಿಚಾರ ಮಾಡ್ಕೊಂಡು ಈ ಪ್ಲಾನ್ ಮಾಡಿದ್ವಿ. ಈಗ ಮಾಡಿ ಕೋವಿಡ್ ಬಂದಾಗ ರೀ ಎಲ್ಲರೂ ಆಕ್ಸಿಜನ್ ಆಮ್ಲಜನಕ ಕೊರತೆ ಆತಂದ್ರೆ ಯಾರು ಅದನ್ನು ಆಕ್ಸಿಜನ್ ಯಾಕೆ ಕೊರತೆ ಆತಾರ, ಅಲ್ಲಿ ಫ್ಯಾಕ್ಟ್ರಿ ಕಟ್ಟು ಅದನ್ನು ಸ್ಟಾಕ್ ಮಾಡಿ ನಾವು ರೈತರಾದವ್ರು ಆಯ್ತು, ನಾವು ಯಾರೇ ಆಗಲಿ ನಮ್ಮ ಹೊಲದಾಗ ನಾವು 1 ಎಕರೆ ಪ್ರದೇಶದಾಗ 13 ರಿಂದ 15 ಗಿಡ ಗಿಡ ಕಾದಿದ್ರೆ ಸಕಾಲಕ್ಕೆ ಮಳಿನೂ ಆಕೈತ್ರಿ. ನಮಗೆ ಬೇಕಾದ ಆಮ್ಲಜನಕ ಸಿಗ್ತದೆ, ಆಕ್ಸಿಜನ್ ಕೊರತೆನೇ ಬರೋಂಗಿಲ್ಲ. ಆದರೆ ನಾವೆಲ್ಲರೂ ಮಧ್ಯಾಹ್ನ ಬಿಸಿಲಾಗಿ ಎಲ್ಲರೂ ನಾಳೆ 25 ಗಿಡ ಐತೆ ನಾಳೆ ಐತೆ ಗಾಡಿ ತರಬೇಕು ಹೋಗ್ಕು. ಆದ್ರೆ ಎಲ್ಲರೂ ಜಾಗ ಖಾಲಿ ಐತಿ, ಒಂದು ಗಿಡ ಹಚ್ಚು ತೆಗಿ ಒಬ್ಬರು ವಿಚಾರ ಮಾಡುವಲ್ವು. ಆದರೆ ಆ ದೃಷ್ಟಿ ಇಟ್ಕೊಂಡು ಕಿಸಿಂದ ನಮ್ಮ ಗಿಡದ ಬಾರ್ಡರ್ ಲೈನ್ದಾಗ ಕನಿಷ್ಠ 10 ರಿಂದ 13 ರಿಂದ 15 ಗಿಡ ಹಚ್ಚಿ ಕಿಸಿಂದ ಆಕ್ಸಿಜನ್ 2006ರಿಂದ ಲಕ್ಷ್ಮಣ್ ಅವರು ಸಾವಯವ ಕೃಷಿ ಮಾಡುತ್ತಿದ್ದಾರೆ. ಕ್ರಿಮಿನಾಶಕ, ರಾಸಾಯನಿಕ ಗೊಬ್ಬರ ಬಳಸದೆ ವಿಷಮುಕ್ತ ಭೂಮಿಯನ್ನಾಗಿಸಿದರ ಹೆಗ್ಗಳಿಕೆ ಅವರದು. ಸರ್ ಇದ್ರಾಗ ಏನು ಮಾಡ್ತೀರಿ ಸರ್, ನಮ್ಮ ಹೊಲದಾಗ ಬೆಳೆದಂಥ ಹಣ್ಣು ಹಂಪಲು ಇರ್ತಾರಲ್ಲ, ಯಾವ ವೇಸ್ಟ್ ಆಗಿರ್ತೈತಿರಲ್ಲ, ಈಗ ತಿನ್ನಕ್ಕೆ ಬರ್ದಂಗೆ ಹಣ್ಣಾಗಿ ಹೆಚ್ಚು ಕಳ್ತಿರ್ತೈತಿ, ಮುಂದೆ ಒಂದು ಸ್ವಲ್ಪ ಕೊಳ್ತಿರ್ತೈತಿ ಅಂತ ತಂತಿಯಿಂದ ಒಂದು ಡ್ರಮ್ನಾಗ ಹಾಕಿ ಸ್ಟಾಕ್ ಮಾಡಿದ್ವಿ. ಇದು ಇದು ಕನಿಷ್ಠ ಇಲ್ಲಾಂದ್ರೆ 1 ತಿಂಗಳು 1.5 ತಿಂಗಳು ಬೇಕಾಗೈತ್ರಿ. ದಿನಕ್ಕೆ 1-2 ಸಲ ಹಿಂಗೆ ತಿರುಗಾಡ್ಕೊತ ಬಿಡ್ರಿ. ಇದು ಯಾವಾಗೆಲ್ಲ ಪರ್ಮೆಂಟೇಷನ್ ಹಾಕೈತ್ರಿ, ತಿರುಗಾಡಿ ಇದನ್ನು ಮಾಡ್ಕೊಳ್ತೀವಿ. ಪರ್ಮೆಂಟೇಷನ್ ಆದಾಗ ಬೆಳೆಗಳಿಗೆ 1 ಲೀಟ್ರ್ ಹಾಕಿದ್ರೆ ಸ್ಪ್ರೇ ಕೊಟ್ಟಾಗಿ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡ್ತೀವಿ.
ಮಿಶ್ರ ಕೃಷಿ. ಅವರು 10 ಅಡಿ ಅಂತರ ಸಾಲು ಪದ್ಧತಿಯಲ್ಲಿ 2 ಎಕರೆ ಕಬ್ಬು ಬೆಳೆದಿದ್ದು ಅದರಲ್ಲಿ ಮಿಶ್ರ ಬೆಳೆಯಾಗಿ ಕಡ್ಲೆ, ಗೋಧಿ, ಸದಕ, ಸೌತೆ ಹೀಗೆ ವರ್ಷದಲ್ಲಿ 3 ಬೇರೆ ಬೇರೆ ಬೆಳೆಗಳನ್ನ ತೆಗೆಯುತ್ತಾರೆ. ಆಕಳ ಕರ ಯಾವ್ದಾದ್ರು ದೇಸಿ ಆಕಳ ಕರ ಸತ್ತಿರ್ತೈತಲ್ಲ, ಅದು ಸತ್ತಾಗ ಒಂದು 20 ಕಿಲೋ ಅಥವಾ 30 ಕಿಲೋದು ಒಂದು ಕರ ಇರ್ತೈತಿ. ಆ ಕರ ಏನು ಮಾಡಿದ್ರಿ, ಆ ಕರ ತಂದು ಒಂದು ಡ್ರಮ್ನಾಗ ಹಾಕಿ ಏನು ಮಾಡಿದ್ರಿ, ಅಷ್ಟು ತೂಕದ ಸಗಣಿ ಹಾಕೋದ್ರಿ. ಅಲ್ಲಿ 20 ಕಿಲೋ ಇದ್ರೆ 20 ಕಿಲೋ, 30 ಕಿಲೋ 30 ಕಿಲೋ ಸಗಣಿ ಹಾಕಿದ್ರಿ. ಅದ್ರ ನಂತರ ಉಳಿದ ಜಾಗದಾಗ ಏನು ಮಾಡಿದ್ರಿ, ಉಳಿದ ನಾವು ಜೀವಾಮೃತ ಹಾಕೋದ್ರಿ. ಜೀವಾಮೃತ ಹಾಕಿದ್ರೆ ಉಳಿದ ಎಷ್ಟು ಜೀವಾಮೃತ ಹಾಕಿದ್ದು 200 ಲೀಟ್ರ್ ಸ್ಟಾರ್ಟ್ ಮಾಡ್ತಿದ್ದು 3 ತಿಂಗಳು ಬಿಡ್ತದೆ. ಕಡಿಮೆ ಒಂದು 100 ದಿವಸ ಬಿಟ್ಟಾಗ ಇದ್ರಾಗ ಏನೂ ಉಳಿಯಂಗಿಲ್ಲ. ದೊಡ್ಡದಿರ್ತಾರೆ ಒಂದು ಸ್ವಲ್ಪ ಕೋಡ ಇದಾಗ ಬಂದಿರ್ತಾರೆ, ಕೋಡ ಕೊಳಗೆ ಅಷ್ಟೇ ಉಳಿದಿರ್ತದೆ. ಇದಕ್ಕೆ ಉಳಿದೆಲ್ಲ ಚೊಕ್ಕೆಲ್ಲ ಕೈ ಚೆನ್ನಾಗಿರ್ತೈತಿ. ಆದಾಗ ಇದನ್ನು ಹೊಳ್ಳಿ ನಾವು ಬೆಳಿಗ್ಗೆ ಸ್ಪ್ರೇ ಕೊಟ್ಟಾಗ ಇದೇ ಗ್ರೋತ್ ಪ್ರಮೋಟ್ರಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಎಲ್ಲ ಬಂದಿದ್ರೆ ಮೂತಿ ಎಲ್ಲ ಚೊಕ್ಕಿ ಸಂಗ್ರಹ ಮಾಡ್ತೀವಿ. ಇಲ್ಲಿಂದ ಅಲ್ಲಿ ಹೋಗಿ ಟ್ಯಾಂಕ್ ಇದ್ರೆ ಅಲ್ಲಿ ಡ್ರಮ್ನ ಹಾಕ್ತೀವಿ. ಅದಕ್ಕೆ ಏನು ಮಾಡ್ತೀರಿ, 10 ಲೀಟ್ರ್ ಗೋಮೂತ್ರ, 10 kg ಸೆಗಣ್ರಿ, ಒಂದು 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, ಒಂದು ಬಗ್ಸಿ ಹಿಟ್ಟು ಹಾಕಿದ್ದು ಒಂದು 2 ದಿವಸ ತಿರುಗಾಡ್ತೀವಿ. ತಿರುಗಾಡಿ ಅದನ್ನು 1 ಎಕರೆಗೆ 200 ಲೀಟ್ರ್ ನೀರು ಹಾಕಿ ಮಾಡಿರ್ತೀವಿ. ಒಂದು 10 ತಿಂಗಳಿಗೆ 1 ಡೋಸ್ 1 ಎಕರೆ ಕೊಡ್ತೀವಿ. ಎಕರೆಗೆ 50 ರಿಂದ 55 ಟನ್ ಕಬ್ಬಿನ ಇಳುವರಿಯೊಂದಿಗೆ ಮಿಶ್ರ ಬೆಳೆಗಳ ಇಳುವರಿ ಸೇರಿ ಒಟ್ಟು ಎಕರೆಗೆ 3.50 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ದನಗಳ ಹೈನುಗಾರಿಕೆ ಸಲುವಾಗಿ ಅಂದರೆ ಅಜೋಲಾ ತೆಗಿಸಿ ಇದೊಂದು ದನಗಳು ಪೌಷ್ಟಿಕ ಆಹಾರ ಕೊಡಿಸೋದು ಇದೊಂದು ಘಟಕ ಮಾಡಿದ್ರಿ. ಇದು ಏನು ಇದರಿಂದ ಏನು ಉಳಿತಾಯ ಆಕೈತ್ರಿ, ನಾವು ನಮ್ಮಲ್ಲಿ ಏನಾಗೈತಿ ಹೈನುಗಾರಿಕೆ ಮಾಡ್ತೀರಿ, ಆದರೆ ಸಿಸ್ಟಮೆಟಿಕ್ ಇಲ್ಲ. ಮುಂದೆ ಹೈನುಗಾರಿಕೆ ಎಷ್ಟು ನಾವು ಖರ್ಚು ಮಾಡಿದ್ವಿ, ಎಷ್ಟು ಆದಾಯ ಬರ್ತದೆ ಯಾರು ಲೆಕ್ಕ ಇಡೋಲ್ಲ. ಹಂಗೆ ಸುಗ್ರಾಸ ಆಯ್ತು, ಹಿಂಡಿ ಆಯ್ತು, ಕೊಂಡು ತರೋದು, ಕೊಂಡು ತಂದು ಹಾಕೋದು, ಹಾಲು ಹಾಕೋದು, ವಾರ ಪಗಾರ ಬರ್ಬೇಕು, ಅದ ದುಡ್ಡು ಓದಕಿಸಿಂದ ಹಿಂಡಿ ಸುಗ್ರಾಸ ತಂದು ಹಾಕೋದು ಇದನ್ನ ಮಾಡ್ತೀರಿ. ಆದರೆ ಇದ್ರ ವಿಚಾರ ಪ್ರಕಾರ ಏನೈತ್ರಿ, ನಾವು ಶೈಲೇಜ್ ಆಯ್ತು, ಈಗ ಅಜೋಲ ಆಯ್ತು, ಈ ಟೈಪ್ ಮಾಡ್ಕೊಂಡಾಗ ನಾವು 2 kg ಹಿಂಡಿ ಹಾಕ್ತಿದ್ದೀವ್ರೆ, 1 kg ಹಿಂಡಿ ಹಾಕಿದ್ದೀವಿ, 1 kg ಈ ಅಜೋಲ ಅದು ಹಾಕಿದ್ರೆ ನಮಗೆ 1 kg ಹಿಂಡಿ ಹಾಕಾರ ಉಳಿತೈತ್ರಿ. ಆ ಬೇಸ್ನಾಗ ನಾವು ಹೈನುಗಾರಿಕೆ ಮಾಡೋರು ದಯಮಾಡಿ ಎಲ್ಲರೂ ಇಂಥ ಘಟಕಗಳು ಶೈಲೇಜ್ ಆಯ್ತು, ಇಂಥ ಅಜೋಲ ಘಟಕಗಳು ಮಾಡ್ಕೊಂಡು ಕಿಚಿಂದ ತಾವ ಸ್ವಾವಲಂಬಿ ತೆಗಿಸಿಂದ ನಾನು ಹೇಳಿ ಪೆಸ್ಟಿಸೈಡ್ ಹೊಡೆದು ಕಿಚಿಂದ ನಮ್ಮಂಥ ರೈತರನ್ನ ವಾಣಿಜ್ಯ ದುಡ್ಡಿನ ಬೆನ್ನ ಹತ್ತಿಕಿಂದ ಎಲ್ಲರೂ ಏನು ಮಾಡ್ತಾರೋ, ಇವತ್ತು ಪೆಸ್ಟಿಸೈಡ್ ಸಾಯಂಕಾಲ ಹೊಡಿತು ಮತ್ತು ಮುಂಜಾನೆ ನಾವು ಅದನ್ನು ಮಾರ್ಕೆಟ್ಗೆ ತೊಗೊಳಕು. ಆದ್ರೆ ಅವ್ರು ತಿನ್ನೋರು ಯಾರು, ಅವರು ಒಬ್ಬರು ನಮ್ಮವ್ರ ತೆಗಿಸಿಂದ ತಿಳ್ಕೊಂಡು ನಾವು ಅದನ್ನು ಮಾಡಿದ್ರೆ ನಾವು ವಿಷಮುಕ್ತ ಮಾಡಬೇಕಾದ್ರೆ ನಾವು ಸಾವಯವ ಮಾಡಿ ಕಿಸಿಂದ ನಾವು ಕಡಿಮೆ ಬರಲದ ಆದಾಯ. ಈಗ ಏನು ಮಾಡತ್ತೀರಿ, ನೀವು 10 ರಿಂದ 20 ಚೀಲ ಗೊಂಜಾಳ ಬೆಳೆದು ಅಂತ ಹೇಳ್ತೀರಿ. ಆದ್ರೆ 10 ನೀವು ನೈಸರ್ಗಿಕವಾಗಿ ಮನೆ ಸಾವಯವ ಮಾಡಿ ಕಿಸಿಂದ ಬೆಳೆದ್ರೂ 10 ಚೀಲ ಅಂತೂ ನಕ್ಕಿ ಆಕೈತಿ. ಹಿಂಗಿದ್ದಾಗ ನೀವು 20 ಚೀಲ ಬೆಳೆದಾಗ ಅದ್ರ 20 ಚೀಲದ ಗಂಟೆ ರೊಕ್ಕ ಮಾಡಿಬಿಡ್ದ ಇಲ್ಲಿ ನೀವು 10 ರಿಂದ 12 ಚೀಲಿನ ರೊಕ್ಕ ಇಲ್ಲಿ ಖರ್ಚು ಮಾಡಿರ್ತೀರಿ. ಪೆಸ್ಟಿಸೈಡ್ ಆಯ್ತು, ರಾಸಾಯನಿಕ ಗೊಬ್ಬರಕ್ಕಾಯ್ತು, ಮುಂದೆ ಬೀಜ ಬಿತ್ತನೆದಾಗ ಎಲ್ಲ ಕೂಡಿಕಿದಿಂದ ನೀವು ಡಬಲ್ ಖರ್ಚು ಮಾಡ್ತೀರಿ. ಆದ್ರೆ ನೀವು ಏನೂ ಮಾಡದೇ ಇದ್ರೂ ನಿಮ್ಗೆ 10 ಚೀಲ ಬಂದ್ರೂ ನೀವು ಅಲ್ಲಿ 20 ಚೀಲ ಬೆಳೆದು 12 ಚೀಲ ಖರ್ಚು ಬೇರೆದವ್ರಿಗೆ ಕೊಡ್ತೀರಿ. ಅಲ್ಲಿ 8 ಚೀಲ ಆದಾಯ ಉಳಿತೈತಿ ನಿಮಗೆ. ಇಲ್ಲಿ ನೀವು ಏನೂ ಖರ್ಚು ಮಾಡ್ದೆ 10 ಚೀಲ ಕಾಳು ಬಂದಿರೋದು. ಈ ವರ್ಷ ಇಷ್ಟು ಬಂದಿದ್ದಾರೆ, ಇದರಿಂದ ಕಣಿಕಿ ಬಾರ್ಡ್ರ್ ಮೇವು ಅದು ಎಲ್ಲ ತಿನ್ಗಿ ಮತ್ತೆ 2 ದನ ಉಪಜೀವನ ಹಾಕವು. ಆ ದನದಿಂದ ಮತ್ತೆ ಗೊಬ್ಬರ ತಯಾರಾಕೈತಿ. ಅದ ಗೊಬ್ಬರ ತಂದು ಕಿಸಿಂದ ನೀವು ಹೊಲಕ್ಕೆ ಹಾಕಿದ್ರೆ ಮತ್ತೆ ಮುಂದಿನ ಸಲ 10 ಚೀಲಿದ್ದು 12 ಚೀಲ ಆಕೈತಿ, 15 ಚೀಲ ಆಕೈತಿ. ಹಿಂಗೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊ ನಾವು ಹೊರಗಿನ ತಂದು ಗೊಬ್ಬರ ಹಾಕೋದು ಅಷ್ಟೇ ವಿಚಾರ ಮಾಡಿದ್ವಿ. ಆದ್ರೆ ಭೂಮಿಯಾಗನ ಗೊಬ್ಬರ ತಯಾರು ಮಾಡ್ಕೊಂತ ಪ್ರಾಕ್ಟಿಕಲ್ ಯಾರೂ ಮಾಡೋಲ್ವ. ಯಾಕಂದ್ರೆ ಈ ತ್ಯಾಜ್ಯ ವಸ್ತು ಬಂದದ್ದು ಅಲ್ಲೇ ಬಿಟ್ಟಿದ್ರೆ, ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಒಂದು ಎರಿಹುಳ 1 kg ಹುಳ ಇದ್ದರೆ ಒಂದು ಹುಳ ತನ್ನ 24 ತಾಸು ತನ್ನ ದೇಹದ ತೂಕದ 5 ಪಟ್ಟು ಗೊಬ್ಬರ ತಯಾರು ಮಾಡೈತೆ. ಹಿಂಗಿದ್ದಾಗ ನಮ್ಮ ಹೊಲದಾಗ ಒಂದು 5 ಕಿಲೋ, 1 ಎಕರೆ ಪ್ರದೇಶದಾಗ ಒಂದು 5 ಕಿಲೋ ಎರಿಹುಳ ಅದಾವಂದ್ರೆ ದಿವ್ಸಕ್ಕೆ 25 ಕಿಲೋ ಗೊಬ್ಬರ ತಯಾರು ಹಾಕೈತೆ. ಹಿಂಗೆಲ್ಲ ಲೆಕ್ಕಾಚಾರ ಹಾಕಿದಾಗ ಒಂದು ತಿಂಗಳಿಗೆ 700 ಕಿಲೋ ಗೊಬ್ಬರ ತಯಾರು, ವರ್ಷಕ್ಕೆ 10 ಟನ್ ಗೊಬ್ಬರ ಅಗದಿ ನಮ್ಮ 1 ಎಕರೆ ಪ್ರದೇಶದಾಗ ರಗಡೆ ಗೊಬ್ಬರ ತಯಾರಾತ. ಇಷ್ಟೆಲ್ಲ ಇದ್ದಾಗ ನಾವು ಬೇರೆ ಕಡೆಯಿಂದ ತಂದು ಕೆಮಿಕಲ್ ಹೊಡೆದಕ್ಕಿಂತ ಆ ಜೀವಾಣುಗಳು ಕೊಲ್ಲೋದ್ರಾಗ ಏನು ಅರ್ಥ ಐತೆ ಒಂದು ವಿಚಾರ ಮಾಡಿದಾಗ ಇಷ್ಟು ನಾವು ಏನೂ ಹಾಕೋದು ಬೇಕಾಗಿಲ್ಲ. ಮುಂದೆ ನಾವು ಕಡಗಿನ ಗೊಬ್ಬರ ತಂದು ಹಾಕ್ಬೇಕಾದ್ರೆ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು. ಮುಂದೆ ಅದನ್ನು ತಂದು ಯಾಕೆ ಲೇಬರ್ ಚಾರ್ಜ್, ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕು, ಲೇಬರ್ ಚಾರ್ಜ್ ಕೊಡ್ಬೇಕು. ಇಷ್ಟೆಲ್ಲ ಏನೂ ಖರ್ಚಿಲ್ಲದ ಅಲ್ಲೇ ಭೂಮಿಯಾಗಿ ತ್ಯಾಜ್ಯ ವಸ್ತು ಬಂದ್ರೆ ಅಲ್ಲೇ ಯುಟಿಲೈಸ್ ಮಾಡ್ಕೊಂಡ್ರೆ ಅಗದಿ ಗೊಬ್ಬರ ಹಾಕೋದ ಕೊಳಮಿರತ್ತೆಗೆ ನಮ್ಮ ಮನಸ್ಸಿಗೆ. ಈಗ ನಾವು 2006 ಮಾಡಿದ ನಂತರ ಎಲ್ಲ ರಗಡೆ ಮಂದಿ ಮೊದಲಕ್ಕೆ ಒಂದು ಸ್ವಲ್ಪ 1 ವರ್ಷ 2 ವರ್ಷ ಮೈಕ್ರೋ ನ್ಯೂಟ್ರನ್ಸ ಮುಂದೆ ಜೀವಾಣು ಬ್ಯಾಕ್ಟೀರಿಯಾ ಹುಟ್ಟಾಕ ಒಂದು ಸ್ವಲ್ಪ ಲೇಟ್ ಆಕೈತೆ. ನೀವು ಅದಕ್ಕೆ ಏನು ಮಾಡಿರಿ, ನಿಮಗೇನು ಎಲ್ಲ ಒಮ್ಮೆ ಮಾಡ್ತಾ ಹೋದಿಲ್ಲ. ನಿಮ್ದು 4 ಎಕರೆ ಹೊಲ ಆಯ್ತಾರೆ, ಒಂದು 10 ಗುಂಟೆ 20 ಗುಂಟೆ ಮೇಲೆ ಪ್ರಾಕ್ಟಿಕಲ್ ಮಾಡಿರಿ. ಅದ್ರ ಆದಾಯ ಬರಾಕತ್ತು ಮತ್ತೆ ನಿಮ್ಗೆ ಗುರ್ತಾಕೈತೆ ನಾವು ಏನು ಮಾಡಿದ್ದು, ನಮ್ಗೆ ಎಷ್ಟು ಆದಾಯ ಬರಾಕೈತೆ ಅಂತ ಗುರ್ತಾಕೈತಿ. ಆ ನಂತರ ಏನು ಮಾಡಿರಿ, ಮತ್ತೊಂದು ಪ್ಲಾಟ್ ಮಾಡಕ್ಕೆ ಹೋಗ್ರಿ. ಈಗ ಏನಾಕೈತಿ, ನಾವು ಒಮ್ಮೆ ಮಾಡಿದ್ರು ಲಾಸ್ ಆಕೈತಿ ಬಿಡಪ್ಪ, ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ, ಈ ಭಾವನೆ ನಿಮ್ಮಲ್ಲಿ ಬರಬಾರ್ದು. ನೀವು ಮೊದಲು 10 ಗುಂಟೆ ಪ್ರಾಯೋಗಿಕವಾಗಿ ಮಾಡಿರಿ. ಅದ್ರಾಗ ಇನ್ಕಮ್ ಬರಾಕತ್ತು ಮತ್ತೆ ಮುಂದಿನ ಪ್ಲಾಟ್ಗೆ ಹೋಗ್ರಿ. ಹಿಂಗೆ ಮತ್ತೆ ಇದನ್ನು ಮಾಡ್ಕೋತ ಏನು ಮಾಡಿರಿ, ಬಹು ಬೆಳೆ ಸಮಗ್ರ ಕೃಷಿ ಮಾಡ್ಬೇಕು. ನೀವು ಯಾವುದೋ ಒಂದೇ ಬೆಳೆ ಮಾಡಬೇಡ್ರಿ, ಎಲ್ಲ ಬೆಳೆ ಒಂದೊಂದು ಇರ್ತಾರೆ. ನಿಮ್ಗೆ ಯಾವುದೂ ಅವಶ್ಯಕತೆ ಬೆಳಂಗಿಲ್ಲ. ಎಲ್ಲ ಮನಿ ಸಂತಿ ಮೊದಲು ಬಿಡ್ಬೇಕು. ನಾವು
ತಿನ್ನೋ ಆಹಾರ ಪದಾರ್ಥ ನಾವು ತಿನ್ನೋರು ನೋಡಿರಿ, ಯಾವುದೋ ಒಂದು ಉದ್ಯಮ ಹುಟ್ಟಬೇಕಾದ್ರೆ ಮೂಲ ರೈತರಿಂದನೇ ಹುಟ್ಟಬೇಕು. ರೈತ ಇಲ್ಲದೆ ಯಾವುದೂ ಇಲ್ಲ. ಯಾವ ಫ್ಯಾಕ್ಟ್ರಿ ಎಷ್ಟು ಬೇಕಾದ್ರೆ ಕೋಟಿ ಗಂಟೆ ಗಳಿಸಾನು ನಾವು ಮಾತು ತಿನ್ನಕ್ಕೆ ಅನ್ನ ತಿನ್ನಕ್ಕೆ ಬರ್ಬೇಕು. ಆಮೇಲೆ ದುಡ್ಡು ಏನು ಹೊರದು ಕಿಸಿಂದ ಅದನ್ನೇನು ದುಡ್ಡಿಗೇನು ಒಗ್ಗರಣೆ ಕೊಟ್ಟು ತಿನ್ನಕ್ಕೆ ಮೇಳಿಲ್ಲ. ಅದಕ್ಕೆ ದಯಮಾಡಿ ಏನ್ರಿ ಆಹಾರ ಪದಾರ್ಥ ಮೇಲೆ ಬೆಳ್ಕೊಂಡು